ಹಾಯ್ ಎವ್ರಿವನ್, ನಮಸ್ಕಾರ. ಸೊ ಇದುವರೆಗೂ ನಾನು ನನ್ನ ಫಸ್ಟ್ ರೈಡ್ ಇನ್ನೂ ಜರ್ನಿ ಮಾಡಿರಲಿಲ್ಲ ಪ್ಲ್ಯಾನು ಎಲ್ಲೂ. ಯಾಕೆಂದರೆ ಫಸ್ಟ್ ಸರ್ವೀಸ್ ಈಗ ರೀಸೆಂಟಾಗಿ ಮಾಡಿಸಿದ್ದೆ ಆ್ಯಂಡ್ ಇವತ್ತು ನಾನು ಫಸ್ಟ್ ರೈಡ್ಗೆ ಹೊರಟಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 800 to 1000 ಕಿಲೋಮೀಟರ್ ಆಗುತ್ತೆ. ಎಲ್ಲಿಗೆ ಅಂದರೆ ಹಾವೇರಿ ಡಿಸ್ಟ್ರಿಕ್ಟ್ ಹೋಗ್ತಾಯಿದ್ದೀನಿ. ನನ್ನ ಪರ್ಸ್ನಲ್ ಕೆಲಸ ಇತ್ತು ಸ್ವಲ್ಪ, ಬಟ್ ಅಲ್ಲಿವರೆಗೂ ಹೋಗ್ತಾಯಿದ್ದೀನಿ ಅಂದಮೇಲೆ ಒಂದು ವ್ಲಾಗ್ ಮಾಡದೇ ಇದ್ರೆ ಆಗುತ್ತಾ. ಸೊ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ಆಫ್ ಕರ್ನಾಟಕ ದರ್ಶನ. ಇದು ನನ್ನ ಪ್ಲ್ಯಾನ್ ಮಾಡ್ತಾ ಇರೋಂತಹ ಸೀರೀಸ್ ಇದು. ಸೊ ದಿಸ್ ಈಸ್ ಗನ್ನ ಬಿ ಮೈ ಫಸ್ಟ್ ರೈಡ್ ಆಫ್ 31 ಡಿಸ್ಟ್ರಿಕ್ಟ್ ವಿಸಿಟ್ ಆಫ್ ಕರ್ನಾಟಕ. ಸೊ ಈ ವಿಡಿಯೋನಲ್ಲಿ ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾನು ಎಲ್ಲಿಗೆ ರೀಚ್ ಆಗ್ತೀನಿ, ಫಸ್ಟು ಹೇಗೆ ಇರುತ್ತೆ ಜರ್ನಿ ಎಲ್ಲ ನೋಡೋಣ. ಲೆಟ್ ಮಿ ಗೆಟ್ ರೆಡಿ ಆ್ಯಂಡ್ ಲೆಟ್ಸ್ ಗೆಟ್ ರೈಡಿಂಗ್. ಸೊ ನಾನು ಈ ರೈಡ್ನ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 4:50 ಹೊರಟಾಗ ನಾನು ಮನೆ ಬಿಟ್ಟು. ಸೊ 4 ಗಂಟೆಗೆ ಎದ್ದು ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲನೂ ನಾನು ಅರ್ಲಿ ಮಾರ್ನಿಂಗ್ 4:30 ಅಷ್ಟೊತ್ತಿಗೆ ಮನೆಯಿಂದ ಹೊರಡೋಕ್ಕೆ ರೆಡಿಯಾಗಿ ಹೊರಟೆ. ಸೊ ನೋಡ್ತಾ ಇರೋ ಹಾಗೆ ನಾನು ರೈಡಿಂಗ್ ಜಾಕೆಟು, ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಟಾಪ್ ಬಾಕ್ಸ್ನಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟೆ. ಆದರೆ ಈ ಟಾಪ್ ಬಾಕ್ಸ್ದು ಒಂದು ಸ್ಟೋರಿ ಇದೆ, ಏನಾಯಿತು ಅಂತ ಹೇಳ್ತೀನಿ. ಬಟ್ ಲೆಟ್ಸ್ ಕಂಟಿನ್ಯೂ. ಬೇಗ ಪ್ಯಾಕ್ ಮಾಡಿಕೊಂಡು ನಾನು ಹೊರಟೆ. ಈಗ ಬೆಳಗ್ಗೆ 4:44 ಹೊರಡ್ತಾ ಇದ್ದೀನಿ. ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೈ ಗಣೇಶ. ಸೊ ಗಣೇಶನಿಗೆಲ್ಲ ಕೈ ಮುಕ್ಕೊಂಡು ನಾನು ಹೊರಟೆ ಕನಕಪುರದಿಂದ. ಸೊ ಈಗ ನನ್ನ ಡೆಸ್ಟಿನೇಷನ್ ಬಂದು ನನ್ನ ಹುಟ್ಟೂರಾದಂಥ ಹಾವೇರಿ ಡಿಸ್ಟ್ರಿಕ್ಟಲ್ಲಿರುವಂಥ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾಯಿದ್ದೀನಿ. ಸೊ ಈಗ ನನ್ನ ರೈಡ್ ಪ್ಲ್ಯಾನ್ ಇದು ಆ್ಯಕ್ಚುಲಿ ಪರ್ಸ್ನಲ್ ವರ್ಕ್ಗೋಸ್ಕರ ಸ್ಟಾರ್ಟ್ ಆಗಿತ್ತು. ಆದರೆ ನಾನು ಆಲ್ರೆಡಿ ಹಾವೇರಿವರೆಗೂ ಹೋಗ್ತಿರೋದ್ರಿಂದ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ, ಹಾವೇರಿನ ಕಂಪ್ಲೀಟಾಗಿ ಕವರ್ ಮಾಡೋಣ ಅಂತ ರೈಡ್ನ ಪ್ಲ್ಯಾನ್ ಮಾಡಿಕೊಂಡು ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕನಕಪುರದಿಂದ ಹೊರಟು ನಾನು ಪ್ಲ್ಯಾನ್ ಮಾಡ್ತಾ ಇರೋದು ರಾಮನಗರ ಕಡೆ ಹೋಗಿ, ರಾಮನಗರ, ಮಾಗಡಿ, ದಬಾಸ್ಪೇಟೆ ಹೋದರೆ ಅಲ್ಲಿ ಮುಂದೆ ಹೋದರೆ ತುಮಕೂರು ಹತ್ತಿರ ಹೈವೇ ಕನೆಕ್ಟ್ ಆಗುತ್ತೆ. ಸೊ ತುಮಕೂರು, ಚಿತ್ರದುರ್ಗ ಈ ರೂಟ್ ತೊಗೊಂಡ್ರೆ ದಾವಣಗೆರೆ, ರಾಣೆಬೆನ್ನೂರು, ಹಾವೇರಿ. ದಿಸ್ ಈಸ್ ದ ರೂಟ್ ನಾನು ತೊಗೊತಾ ಇರೋವಂಥ ರೂಟ್ ಈ ಜರ್ನಿನಲ್ಲಿ. ಸೊ ಹಾವೇರಿನಲ್ಲಿ ನಾನು ಹೋದ್ಮೇಲೆ ನನ್ನ ಕರ್ನಾಟಕ ದರ್ಶನ ಸೀರೀಸ್ನ ಮೊದಲನೇ ವಿಡಿಯೋ ಇದು. ಸೊ ಈ ಕರ್ನಾಟಕ ದರ್ಶನ ಸೀರೀಸಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಹೇಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಪ್ಲೇಸಸ್ನ ಅನ್ನೋದು ನಾನು ಒಂದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಈಗ. ಸೊ ಏನಂದರೆ ಬೇಸಿಕಲಿ ನಾನು ಒಂದು ಸ್ಪೆಸಿಫಿಕ್ ಡೆಸ್ಟಿನೇಷನ್ ಅಂತ ಫಿಕ್ಸ್ ಮಾಡ್ತೀನಿ, ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಆ ಡಿಸ್ಟ್ರಿಕ್ಟ್ದು ಏನು ಸ್ಪೆಷಾಲಿಟಿ ಇದೆ, ಅಲ್ಲಿ ಏನೇನು ನೋಡೋ ಅಂಥ ಆಪರ್ಚುನಿಟೀಸ್ ಇದೆ, ನಿಮಗೆ ಏನೇನು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬಹುದು, ಇದನ್ನು ನೋಡಿಕೊಂಡು ನಾವು ಮುಂದುವರಿತೀವಿ. ಓಕೆ. ಸೊ ಈ ಜರ್ನಿನಲ್ಲಿ ನಾನು ರಿಟರ್ನ್ ಬರೋವಾಗ ನನ್ನ ಟಾಪ್ ಬಾಕ್ಸ್ನ ಬೀಳ್ಸ್ಕೊಂಡ್ಬಿಟ್ಟಿದ್ದೆ. ಸೊ ಹಿಂದ್ಗಡೆ ನಾನು ಮೌಂಟ್ ಮಾಡಿದ್ದಂಥ ಟಾಪ್ ಬಾಕ್ಸು, ನಟ್ ಬೋಲ್ಟ್ಸ್ ಎಲ್ಲ ಬಿಚ್ಕೊಂಡು ಹೈವೇನಲ್ಲಿ ಬಿದ್ದೋಗಿತ್ತು. ಅದರಲ್ಲಿ ನನ್ನ ಐಪ್ಯಾಡ್, ಗೋಪ್ರೋ, ನನ್ನ ಕಂಪ್ಲೀಟ್ ವ್ಲಾಗಿಂಗ್ ಕರಿಯರೇ ಇತ್ತು. ನಾನು ನನ್ನ ಐಪ್ಯಾಡ್ ಮತ್ತು ಗೋಪ್ರೋನೆಲ್ಲ ಹೇಗೆ ರಿಕವರ್ ಮಾಡಿದೆ ಅನ್ನೋದು ದಟ್ಸ್ ಅ ಸ್ಟೋರಿ ಫಾರ್ ಅನದರ್ ಟೈಮ್. ಬಟ್ ಐ ಆಮ್ ಗ್ಲ್ಯಾಡ್ ದಟ್ ಗಾಡ್ ವಾಸ್ ವಿತ್ ಮೀ ಆ್ಯಂಡ್ ನನಗೆ ನನ್ನ ಗೋಪ್ರೋ ಮತ್ತು ಐಪ್ಯಾಡ್ ಎಲ್ಲ, ನನ್ನ ಟಾಪ್ ಬಾಕ್ಸ್ ಬೇಸಿಕ್ಲಿ ರಿಟರ್ನ್ ಸಿಕ್ತು. ಹೇಗೆ ಸಿಕ್ತು ಇದು ವಾಪಸ್ಸು ಅನ್ನೋದನ್ನ ತಿಳ್ಕೊಳ್ಳೋಣ, ಹಾಗೆ ವಿಡಿಯೋ ಕಂಟಿನ್ಯೂ ಕೂಡ ಮಾಡೋಣ. ನಾನು ಅರ್ಲಿ ಮಾರ್ನಿಂಗ್ ಎದ್ದು ಆಲ್ಮೋಸ್ಟ್ ಈಗ ಒಂದು 200 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಈ ರೈಡಲ್ಲಿ ನಾನು
ಪುಣೆ ಹೈವೇನಲ್ಲಿ ಹೋಗ್ತಿರೋದ್ರಿಂದ ರೋಡು ಬೇಗ ಕವರ್ ಆಗುತ್ತೆ. ಬಟ್ ಇನಿಷಿಯಲಿ ಒಂದು 110 ಕಿಲೋಮೀಟರು ನಾನು ದಬಾಸ್ಪೇಟೆ ಹೈವೇ ಕನೆಕ್ಟ್ ಆಗೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಯಾಕಂದರೆ ರೋಡ್ಸು ಕರ್ವ್ಸು ಟ್ವಿಸ್ಟ್ ಟರ್ನ್ಸ್ ಜಾಸ್ತಿ ಇತ್ತು. ಬಟ್ ನಾನು ಈಗ ಒಂದು ಹೈವೇನಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ರೋಡ್ ಬೇಗ ಕವರ್ ಆಗ್ತಾ ಹೋಗುತ್ತೆ. ನಾನು ಅಪ್ರಾಕ್ಸಿಮೇಟ್ಲಿ ಒಂದು 8:30 ಹಾಗೆ ನಾನು ಚಿತ್ರದುರ್ಗದಿಂದ ಹಿಂದೆ A to B ಹತ್ರ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಚಿತ್ರದುರ್ಗ ಹತ್ರ ನಾನು ಅಪ್ರಾಕ್ಸಿಮೇಟ್ಲಿ 9:30 ಅಷ್ಟೊತ್ತಿಗೆ ರೀಚ್ ಆಗಿದ್ದೆ. ನಾನು ರಿಟರ್ನ್ ಬರೋವಾಗ ಶಿರಾ ಹತ್ರ ಇದ್ದಾಗ ನನಗೆ ಗೊತ್ತಿಲ್ಲದ ಹಾಗೆ ಹಿಂದ್ಗಡೆ ಇದ್ದಂಥ ಟಾಪ್ ಬಾಕ್ಸ್ ನಟ್ ಬೋಲ್ಟ್ಸ್ ಎಲ್ಲ ಬಿಚ್ಕೊಂಡು ಬಿದ್ದೋಗಿತ್ತು. ಹೀಗೆ ಬಿದ್ದೋಗಿದ್ದ ಬಾಕ್ಸ್ನ ನಾನು ಹೇಗೆ ರಿಕವರ್ ಮಾಡಿದೆ ಅಂತ ಹೋಗ್ತಾ ಹೋಗ್ತಾ ಆ ಸ್ಟೋರೀಲಿ ಹೇಳ್ತೀನಿ. ಸೊ ನಾನು ಇವಾಗ ಚಿತ್ರದುರ್ಗ ಹತ್ತತ್ರ ಇದ್ದೀನಿ. ಚಿತ್ರದುರ್ಗ ಇಂದ ಇನ್ನೊಂದು ಸ್ವಲ್ಪ ದೂರ, ಅರ್ಧ ದಾರಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಾನು ಈ ರೈಡಲ್ಲಿ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾನು ಹಾವೇರಿ ಡಿಸ್ಟ್ರಿಕ್ಟಲ್ಲೇ ಹುಟ್ಟಿರೋದು. ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿ ದುಂಡ್ಶಿ ಅಂತ ಶಿಗ್ಗಾಂವ್ ಹತ್ರ ಬರುತ್ತೆ. ಸೊ ನಾನು ಅದೇ ಊರಲ್ಲೇ ಹುಟ್ಟಿ ಬೆಳೆದಿರೋದಲ್ಲ. ನಾನೊಂದು 6th ಸ್ಟ್ಯಾಂಡರ್ಡ್ವರೆಗೂ ಅದೇ ಶಿಗ್ಗಾಂವಲ್ಲೇ ನಾನು ಸ್ಕೂಲ್ಗೆಲ್ಲ ಹೋಗಿದ್ದು. ಸೊ ಇದು ನನಗೆ ಕರ್ನಾಟಕ ರೈಡ್ ಫಸ್ಟ್ ಎಪಿಸೋಡ್. ನಾನು ನನ್ನ ಹುಟ್ಟೂರಾದಂಥ ಹಾವೇರಿ ಡಿಸ್ಟ್ರಿಕ್ಟ್ನ ಕವರ್ ಮಾಡ್ತಿರೋದು. ನನಗೆ ತುಂಬ ಖುಷಿ ಆಗ್ತಿದೆ. ಅದು ಕೂಡ ಕರ್ನಾಟಕ ರಾಜ್ಯೋತ್ಸವದ ದಿನ. ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇದು ನನ್ನ ಫಸ್ಟ್ ರೈಡ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಈ ಬೆನಲಿ TRK 502 ನನ್ನ ಐರಾವತದ ಮೇಲೆ ನನಗೆ ತುಂಬ ಐ ವಾಸ್ ಎಂಜಾಯಿಂಗ್ ದ ರೈಡ್. ಏಕೆಂದರೆ ಇದು ಹೈವೇನಲ್ಲಿ ಐರಾವತದ ಥರನೇ ಹೋಗುತ್ತೆ. ಓಕೆ, ಯಾಕಂದರೆ ಅಷ್ಟು ಸ್ಮೂತ್ ರೈಡು, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಯಿತು. ಈ ರೈಡಿಂಗ್ ಬರದಲ್ಲಿ ನಾನು ನನ್ನ ಬಾಕ್ಸ್ ಬಿದ್ದಿದ್ದು ಕೂಡ ನೋಟಿಸ್ ಮಾಡ್ದಿರ ಆಲ್ಮೋಸ್ಟ್ 1 hour ಮುಂದೆ ಬಂದಿದ್ದೆ. ಸೊ ಫಾರ್ ಮೈ ಲಕ್ ಯಾರೋ ಒಬ್ಬರು ಬೆಂಗಳೂರವರು XUV 700 ಹಿಂದೆ ಬರ್ತಿದ್ದವರು ಅದನ್ನು ಬಿದ್ದಿದ್ದನ್ನ ನೋಡಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದರು. ಬಟ್ ನನಗೆ ನನ್ನ ಡಬ್ಬ ಇವ್ರ ಹತ್ರನೇ ಇದೆ ಅಂತ ಗೊತ್ತಿರಲಿಲ್ಲ. ಅವ್ರು ಕಲೆಕ್ಟ್ ಮಾಡ್ಕೊಂಬಂದಿದ್ರು. ಅವ್ರು ಪ್ರಾಬ್ಲಿ ಥಿಂಕ್ ಮಾಡ್ತಿದ್ರು ಏನೋ. ಸೊ ಮನೆಗೆ ಹೋದ್ಮೇಲೆ ಚೆಕ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರಾಯ್ತು ಅಂತ ಥಿಂಕ್ ಮಾಡ್ತಿದ್ರು ಅನಿಸುತ್ತೆ. ಬಟ್ ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಅವ್ರ ಹತ್ರ ಇದೆ ಅಂತ. ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಈ ಇನ್ಫಾರ್ಮೇಷನ್ ಅವ್ರ ಹತ್ರನೇ ಇದೆ ಅಂತ ನನಗೆ ಹೆಂಗೆ ಗೊತ್ತಾಯಿತು, ಏನಾಯಿತು ತಿಳ್ಕೊಳ್ಳೋಣ ಬನ್ನಿ. ಈ ಥರ ಖಾಲಿ ಹೈವೇನಲ್ಲಿದ್ದು 0 to 100 ಎಷ್ಟು ಸೆಕೆಂಡಲ್ಲಿ ಹೋಗುತ್ತೆ ಅಂತ ಚೆಕ್ ಮಾಡದಿದ್ರೆ ಆಗುತ್ತಾ? ಸೊ ಲೆಟ್ಸ್ ಡೂ ದ್ಯಾಟ್. ಓಕೆ, ಈಗ ನಾನು ಸ್ಟಾಪ್ ಮಾಡಿದ್ದೀನಿ, 0ನಲ್ಲಿದ್ದೀನಿ. ಹೈವೇ ಫುಲ್ ಖಾಲಿ ಇದೆ. ಲೆಟ್ ಸ್ಟಾರ್ಟ್ ದ ಟೆಸ್ಟ್. 0, ಫಸ್ಟ್ ಗೇರ್ ಟು ಸೆಕೆಂಡ್ ಗೇರ್ 62 ಇದ್ದಾಗ, ಥರ್ಡ್ ಗೇರ್ ಅಷ್ಟೊತ್ತಿಗೆ 110, 115, ಫೋರ್ತ್ ಗೇರ್ 120, 135, 138, 140, ಫಿಫ್ತ್ ಗೇರ್ ಆಗಿದೆ. ಫಿಫ್ತ್ ಗೇರ್ ಅಷ್ಟೊತ್ತಿಗೆ 150+ ಇದೆ. ಸಿಕ್ಸ್ತ್ ಗೇರ್ಗೆ ಕಂಟಿನ್ಯೂ. ಸೊ ನಾನು ತುಮಕೂರು ಬಿಟ್ಟು ಒಂದು 20 ಕಿಲೋಮೀಟರ್ ಮುಂದೆ ಬಂದಿದ್ದೆ. ನಾನು ರೈಡ್ ಮಾಡಿ ಬಾಡಿ ಫುಲ್ ಸ್ಟ್ರೈನ್ ಆಗಿತ್ತು ಅಂತ ಒಂದು 5 minutes ರೆಸ್ಟ್ ಮಾಡಿದ್ರಾಯ್ತು ಅಂತ ನಿಲ್ಲಿಸಿದಾಗ ಗೊತ್ತಾಯಿತು ನನ್ನ ಹಿಂದ್ಗಡೆ ಬಾಕ್ಸ್ ಇಲ್ಲ ಅಂತ. ಆ 1 ಸೆಕೆಂಡ್ಗೆ ನನ್ನ ಹಾರ್ಟ್ ಯಾವ ರೇಂಜಿಗೆ ಬ್ರೇಕ್ ಆಯಿತು ಅಂತ ಅಂದರೆ, ಸೊ ಐ ರಿಯಲಿ ಫೆಲ್ಟ್ ಕಿ ಐ ಲಾಸ್ಟ್ ಎವ್ರಿಥಿಂಗ್. ಯಾಕಂದರೆ ಐ ಹ್ಯಾಡ್ ಮೈ GoPro ಇನ್ ಇಟ್, ಐ ಹ್ಯಾಡ್ ಮೈ iPad ಇನ್ ಇಟ್, ಐ ಹ್ಯಾಡ್ ಮೈ ರೈಡಿಂಗ್ ಗೇರ್ಸ್ ಲೈಕ್ ರೈಡಿಂಗ್ ಪ್ಯಾಂಟ್ ಇತ್ತು, ನನ್ನ ವಿಂಟರ್ ಲೈನರ್ ಆಗಿರ್ಬೋದು. ಇಟ್ ವಾಸ್ ಲೈಕ್ ಮೇಜರ್ ಪಾರ್ಟ್. ಓಕೆ, ಇಟ್ ವಾಸ್ ಲೈಕ್ ಅಪ್ರಾಕ್ಸಿಮೇಟ್ಲಿ ಐ ಹ್ಯಾವ್ ಇನ್ವೆಸ್ಟೆಡ್ 1 lakh ಅರೌಂಡ್ ಆಲ್ ದಿಸ್ ಇನ್ ವಾಟ್ ಎವರ್ ಇನ್ ದಟ್ ಬಾಕ್ಸ್ ವಾಸ್. ಸೊ ಈ ರೀತಿ ಇದ್ದಾಗ ಐ ಫೆಲ್ಟ್ ಐ ಲಾಸ್ಟ್ ಮೈ ವರ್ಲ್ಡ್. ಅದಾದಮೇಲೆ ಐ ಟುಕ್ ಅ ಮಿನಿಟ್ ಫಾರ್ ಮೈ ಸೆಲ್ಫ್.
and then enabled my iPad's lost mode, and then I was able to track its location. So there was like some delay in the location. I was getting 5 to 10 minutes delay too, and I was able to see he just crossed, like he is ahead of me about 5 to 10 kilometers. But before that only I saw it was 1 hour ago I dropped it, so I started to go back towards the box was, but then I got the latest location of the iPad. So ಹೋಪ್ಫುಲಿ ಪ್ರಾಬ್ಲಿ ಏನಿತ್ತು ಅಂದರೆ he had a iPhone, so it connected to his device. It was a Wi-Fi tab, so there is no SIM in it. ಸೊ ಲೊಕೇಶನ್ನು ಟ್ರ್ಯಾಕ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಕನೆಕ್ಟ್ ಟು ಅ ನೆಟ್ವರ್ಕ್, ಆ್ಯಂಡ್ ಹೋಪ್ಫುಲಿ ಪ್ರಾಬ್ಲಿ ಇಟ್ ಕನೆಕ್ಟೆಡ್ ಟು ಹಿಸ್ ಡಿವೈಸ್, ಆ್ಯಂಡ್ ಇಟ್ ವಾಸ್ ಸೆಂಡಿಂಗ್ ಮೀ ಲೊಕೇಶನ್ ಆಲ್ ಅಲಾಂಗ್ for approximately 3 hours 30 minutes ವರ್ಗೂ I followed him till KR Puram or something like that. And then in that journey I realized like how bad it would be if I did not have my iPad in that box. So I really felt relieved. So maybe next time I will put a air tag in everything I own. Okay, so this I was able to track down and follow him and get back my box like that. ನಾನು ಇದೇ ಸ್ಪೀಡಲ್ಲೇ ಕ್ರೂಸ್ ಮಾಡಿಕೊಂಡು ಅಪ್ರಾಕ್ಸಿಮೇಟ್ಲಿ ಆಲ್ರೆಡಿ ಒಂದು 275 to 300 ಕಿಲೋಮೀಟರ್ಸ್ ಜರ್ನಿ ಕವರ್ ಮಾಡಿದ್ದೀನಿ. ಹಾಗೆ ಇವಾಗ ಇನ್ನೊಂದು 100 ಕಿಲೋಮೀಟರ್ ಆ ಥರ ಪೆಂಡಿಂಗ್ ಇದೆ. ಸೊ ನಾನು ಬೆಳಗ್ಗೆ 4:44 ಹೊರಟಿದ್ದು, ಈಗ ಆಲ್ಮೋಸ್ಟ್ ಟೈಮು 9:34 ಆಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು ಆಲ್ಮೋಸ್ಟ್ 75% ಜರ್ನಿ ಕಂಪ್ಲೀಟ್ ಆಗಿದೆ. ನನ್ನದು ರೈಡ್ ಇದ್ದಿದ್ದು ಕಾಗಿನೆಲೆ ನನ್ನ ಪಿಟ್ ಸ್ಟಾಪ್ ಫಸ್ಟ್ ಸ್ಟಾಪ್ ಆಗಿ ನಾನು ಡೆಸ್ಟಿನೇಷನ್ ಆಗಿ ಡಿಸೈಡ್ ಮಾಡಿದ್ದಿದ್ದು. ಸೊ ಅಲ್ಲಿಗೆ 380 ಕಿಲೋಮೀಟರ್ ಜರ್ನಿ ಇತ್ತು ನನಗೆ, 383 ಕಿಲೋಮೀಟರ್ ಟು ಬಿ ಸ್ಪೆಸಿಫಿಕ್. ಬೇಸಿಕ್ಲಿ ಕನಕಪುರದಿಂದ ಕನಕಾಪುರವರೆಗೂ ಇದು ನನ್ನ ರೈಡ್ ಆಗಿತ್ತು, ಮೊದಲನೇ ಡೆಸ್ಟಿನೇಷನ್ ಸ್ಟಾಪ್. ಸೊ ಈ 380 ಕಿಲೋಮೀಟರ್ನ ವಿತಿನ್ ಲೈಕ್ 6 hours ನಾನು ಕಂಪ್ಲೀಟ್ ಮಾಡಿ, ಆಲ್ಮೋಸ್ಟ್ ಲೈಕ್ ನಾನು ಒಂದು ಸರಿ ಪಿಟ್ ಸ್ಟಾಪ್ ತೊಗೊಂಡಿದ್ದೆ. ಹಾಗೆ ನನಗೆ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ದೆ ಅಪ್ರಾಕ್ಸಿಮೇಟ್ಲಿ 45 minutesವರೆಗೂ. ಆ್ಯಂಡ್ including that I covered this whole journey within 6 hours. ಫಸ್ಟ್ ಡೆಸ್ಟಿನೇಷನ್ಗೆ ನಾನು ರೀಚ್ ಆಗೋದಕ್ಕೆ ಅಪ್ರಾಕ್ಸಿಮೇಟ್ಲಿ ನಾನು 6 hours ತೊಗೊಂಡೆ. ಸೊ ಕಾಗಿನೆಲೆ ಅನ್ನೋದು ಬಂದು ಒಂದು ಹಳ್ಳಿ, ಹಾವೇರಿ ಡಿಸ್ಟ್ರಿಕ್ಟಲ್ಲಿರುವಂಥ ಒಂದು ಹಳ್ಳಿ. ಈ ಹಳ್ಳಿನಲ್ಲಿ ಕನಕದಾಸರು ಅವರ ಆದಿ ದೈವ ಆದಂಥ ಆದಿಕೇಶವನ್ನು ಪೂಜೆ ಮಾಡ್ತಿದ್ರು. ಹಾಗೆ ಇಲ್ಲಿ ಅವರು ಅವರ ಕಾವ್ಯಗಳನ್ನ ರಚಿಸ್ತಿದ್ರು. ಅವರ ಕಾರ್ಯ ಸ್ಥಾನ ಇದು. ಅಂದರೆ ಈಗ ಅವರು ಅವರ ಜೀವನದ ಭಾಗವಾದಂಥ, ಅವರು ಯಾವಾಗ ದಾಸರಾಗಿ ಆಗಿ ದೇವ್ರಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡ ನಂತರ ಅವರು ನೆಲೆಸಿದಂಥ ಊರಿದು ಕಾಗಿನೆಲೆ. ಆದಿಕೇಶವನ ಭಕ್ತಿನಲ್ಲಿ ಅವರು ತಲ್ಲೀನಗೊಳಿಸ್ಕೊಂಡು ಇಲ್ಲೇ ಇದ್ದರು. ಸೊ ಇವರು ಬೇಸಿಕಲಿ ಕನಕದಾಸರು ಯಾರಂತಂತ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ, ಬೇಸಿಕ್ ಇಂಟ್ರೊಡಕ್ಷನ್ ಅವರ ಬಗ್ಗೆ ಹೇಳಬೇಕಂದ್ರೆ, ಇವರು 1508ರಲ್ಲಿ 8-9 ಟೈಮಲ್ಲಿ ಹುಟ್ಟಿದಂಥ ಒಬ್ಬ ಕುರುಬ್ರ ಪಾಳೆಗಾರರು ವಂಶಕ್ಕೆ ಸೇರಿದಂಥ ಒಬ್ಬರು ರಾಜ ಆಗಿರ್ತಾರೆ. ಇವರು ಬಾಡ ಅನ್ನುವಂಥ ಊರಲ್ಲಿ ಹುಟ್ಟಿದ್ದು. ಈ ಬಾಡ ಕೂಡ ಹಾವೇರಿ ಡಿಸ್ಟ್ರಿಕ್ಟಲ್ಲೇ ಇದೆ, ಓಕೆನಾ. ಸೊ ಈ ಬಾಡ ಊರಿನಲ್ಲಿ ಹುಟ್ಟಿ ಅವರಿಗೆ ಓವರ್ ದ ಟೈಮ್, ಇವರು ಹುಟ್ಟೋ ಮುಂಚೆ ಆ್ಯಕ್ಚುಲಿ ಇವರ ತಂದೆ ತಾಯಿ ಹರಕೆ ಹೊತ್ಕೊಂಡು ಇವ್ರನ್ನ ನನಗೆ ಮಕ್ಕಳು ಕೊಡು ಅಂತ ತಿರುಪತಿ ವೆಂಕಟೇಶ್ವರನಿಗೆ ಮೊರೆ ಹೋಗಿರ್ತಾರೆ. ಇವರು ಹರಕೆ ಹೊತ್ಕೊಂಡು ತಿರುಪತಿ ವೆಂಕಟೇಶ್ವರನ ಆಶೀರ್ವಾದದಿಂದ ಹುಟ್ಟಿದಂಥ ಕನಕದಾಸರು ಕೂಡ ರಾಜ್ಯ ಆಡಳಿತ ಮಾಡ್ತಿರ್ತಾರೆ. ಹಾಗೆ ಒಂದು ಏಜ್ವರೆಗೂ ಇವ್ರಿಗೆ ಹೆಂಡತಿ ಎಲ್ಲ ಇರ್ತಾರೆ.
ಆದರೆ ಒಂದು ಟೈಮಲ್ಲಿ ಇವ್ರಿಗೆ ರಿಯಲೈಸೇಷನ್ ಆಗುತ್ತೆ, ಇವರು ಇದಕ್ಕಿಂತ ಹೆಚ್ಚಾಗಿ ಮಾಡಬಹುದು, ದೇವ್ರ ಭಕ್ತಿ ಬಗ್ಗೆ ರಿಯಲೈಸೇಷನ್ ಆಗುತ್ತೆ. ಇವರು ಎಲ್ಲವನ್ನು ತ್ಯಜಿಸಿ ತಮ್ಮನ್ನು ತಾವು ದೇವ್ರಿಗೆ ಅರ್ಪಿಸ್ಕೋತಾರೆ, ಅದು ಕಾಗಿನೆಲೆ ಆದಿಕೇಶವನಿಗೆ. ಹಾಗೆ ಇವರು ಬರೆದಿರುವಂಥ ಎಲ್ಲ ಕಾವ್ಯಗಳಲ್ಲೂ, ಇವರು ಬರೆದಿರುವಂಥ ಎಲ್ಲ ಹಾಡುಗಳಲ್ಲೂ ಇವರು ಕೊನೆಗೆ ಅಂಕಿತ ನಾಮವಾಗಿ ಶ್ರೀ ಕಾಗಿನೆಲೆ ಆದಿಕೇಶವ ಅಂತಲೇ ಯೂಸ್ ಮಾಡ್ತಾರೆ. ಸೊ ಇದು ಕನಕದಾಸರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಇವರು ಏನು ಕಾವ್ಯಗಳು ರಚಿಸ್ತಿದ್ರು, ಇವರು ಮಾಡ್ತಿದ್ದಂಥ ಕೆಲಸ ಏನಂತಂದರೆ, ಆಗ ಹಳೆ ಕಾಲದಲ್ಲಿ 1515ನೇ ಸೆಂಚುರಿನಲ್ಲಿ ಇನ್ಇಕ್ವಾಲಿಟಿ, ಅಸ್ಪೃಶ್ಯತೆ, ನೀವು ಜಾತಿ ಕೆಳಜಾತಿ, ಆಮೇಲೆ ಕೀಳಾಗಿ ನೋಡುವಂಥದ್ದು, ಅಸ್ಪೃಶ್ಯತೆ, ಮುಟ್ಟಿಸ್ಕೊಳ್ದೇ ಇರುವಂಥದ್ದು, ಊರಿಂದ ಹೊರಗಿಡುವಂಥದ್ದು, ಇಂಥದ್ದೆಲ್ಲ ಕಲ್ಚರು ಫಾಲೋ ಆಗ್ತಾ ಬರ್ತಿತ್ತು ತುಂಬ ವರ್ಷಗಳಿಂದ. ಇದನ್ನು ಇವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವರು ಜನಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಅಂತ ಇವರು ತಮ್ಮನ್ನು ತಾವು ದೇವ್ರಿಗೆ ಅರ್ಪಿಸ್ಕೊಂಡು ತಮ್ಮ ಕಾವ್ಯಗಳ ಮೂಲಕ ಎಲ್ರಿಗೂ ಜ್ಞಾನ ಹಂಚ್ತಾ ಊರೂರಿಗೆ ಹೋಗಿ ಅಲ್ಲಿ ಹೀಗೆ ಜಾತಿ ಬಗ್ಗೆ, ಸಮಾನತೆ ಬಗ್ಗೆ, ಆ ಕುಲ ಈ ಕುಲ ಅಂತ ಹೊಡೆದಾಡಬೇಡಿ ಅಂತ ಎಷ್ಟೋ ಕವನಗಳನ್ನ, ಕಾವ್ಯಗಳನ್ನ ರಚಿಸಿದ್ದಾರೆ ಇವರು. ಸೊ ಇವ್ರದ್ದು ತಮ್ಮನ್ನು ತಾವು ದೇವರ ಭಕ್ತಿನಲ್ಲಿ ಅರ್ಪಿಸ್ಕೊಳ್ಳೋದು ಅಲ್ಲದೆ ಸಾಮಾಜಿಕ ಜಾಗೃತೆಯನ್ನು ಪ್ರಮೋಟ್ ಮಾಡುವಂಥ ಕೆಲಸ ಕೂಡ ಇವರು ಮಾಡಿದರು. ಸೊ ಹಾಗೆ ಇವ್ರದ್ದು ಜೀವನ ಶೈಲಿನಲ್ಲಿ ಇವರು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಕೂಡ ಒಂದು ಭಾಗವಾಗಿ ಇರಿಸ್ಕೊಂಡಿದ್ರು. ಈಗ ನಾನು ಕಾಗಿನೆಲೆಯಲ್ಲಿರುವಂತಹ ಆದಿಕೇಶವ ದೇವಸ್ಥಾನದಕ್ಕೆ ರೀಚ್ ಆದೆ. ಸೊ ಅಲ್ಲಿಗೆ ರೀಚ್ ಆದ ನಂತರ ದೇವ್ರ ದರ್ಶನ ಮಾಡಿಕೊಂಡು, ಸೊ ಇಲ್ಲಿ ಮೊದಲನೇದು ಆಗಿ ಕಾಗಿನೆಲೆ ಆದಿಕೇಶವ ಸ್ವಾಮಿ ಇದ್ದಾರೆ, ನೋಡ್ತಾ ಇರ್ಬೋದು, ಇದೇ ಮೂಲ ವಿಗ್ರಹ. ಸೊ ಇದು ಕನಕದಾಸರು ಪೂಜೆ ಮಾಡ್ತಿದ್ದಂಥ ಮೂಲ ವಿಗ್ರಹ. ಇದು 2004ರಲ್ಲಿ ಕಾಗಿನೆಲೆ ಸಂರಕ್ಷಣಾ ಸಮಿತಿ ಇಲ್ಲಿ ರಚನೆಗೊಂಡು ದೇವಸ್ಥಾನನೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಹಾಗೆ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವ್ರು ಕೂಡ ಇದೆ, ಹಾಗೆ ಆಂಜನೇಯ ದೇವಸ್ಥಾನಗಳಿದೆ. ಹಾಗೆ ಇದು ನೋಡ್ತಾ ಇರ್ಬೋದು ಹಳೆಯ ದೇವಸ್ಥಾನ, ಇತಿಹಾಸ ಇರುವಂಥ ದೇವಸ್ಥಾನ ಇದು. ಹಾಗೆ ವಿಘ್ನೇಶ್ವರ ಇದ್ದಾರೆ. ಸೊ ಇದೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ನಾನು ಕಾಗಿನೆಲೆಯಿಂದ ಹೊರಟೆ. ಕಾಗಿನೆಲೆಯಿಂದ ನಾನು ಹೊರಟಿದ್ದು ನೆಕ್ಸ್ಟ್ ಡೆಸ್ಟಿನೇಷನ್ನೇ ಕನಕದಾಸರು ಹುಟ್ಟಿದಂಥ ಊರಾದಂಥ ಬಾಡಾಗೆ. ಬಾಡಾನಲ್ಲಿ ದೇವಸ್ಥಾನಗಳು ಅವರ ಆದಿ ಸ್ಥಳ, ಹಾಗೂ 2004ರಲ್ಲಿ ಕನಕದಾಸ ಪ್ಯಾಲೇಸ್ ಅಂತ ಅವರ ನೆನಪಿಗೋಸ್ಕರ ಒಂದು ಪ್ಯಾಲೇಸ್ ಕೂಡ ಕಟ್ಟಿದ್ದಾರೆ. ಸೊ ಅಲ್ಲಿಗೆ ನಾನು ಹೋಗಿ ತಲುಪಿದೆ. ಅಲ್ಲಿಂದ ಮುಂದೆ ನಾನು ರಿಟರ್ನು ನನ್ನ ಮನೆಗೆ ಹೋದೆ. ಇದು ಕನಕದಾಸರ ಬಗ್ಗೆ ಹಾವೇರಿನಲ್ಲಿ ಇರುವಂಥ ಐತಿಹಾಸಿಕವಾದಂಥ ಮೆಮೊರೀಸ್, ನೆನಪುಗಳು. ಓಕೆ, ಇದು ಕಾಗಿನೆಲೆ ಆದಿಕೇಶವನ ದೇವಸ್ಥಾನ ಆಗಿರ್ಬೋದು, ಹಾಗೆ ಕಾಗಿನೆಲೆಯಿಂದ ಹೊರಟು ಬಾಡದಲ್ಲಿರುವಂಥ ಕನಕದಾಸ ಪ್ಯಾಲೇಸ್ ಆಗಿರ್ಬೋದು, ಅಥವಾ ಅಲ್ಲಿ ಸುತ್ತಮುತ್ತ ಇರುವಂಥ ನೆನಪಿನ ಕುರುಹುಗಳಾಗಿರಬಹುದು. ಇದೆಲ್ಲ ನಮ್ಮ 1500 ಇಸ್ವಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಅಂತಲೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥ ಕನಕದಾಸರ ನೆನಪುಗಳಿವೆಲ್ಲ. ಸೊ ಇದು ನಮ್ಮ ಹಾವೇರಿ, ಇದು ನಮ್ಮ ಕನಕದಾಸರ ಸ್ಥಳಗಳು, ಜನ್ಮಸ್ಥಳ, ಹಾಗೆ ಅವರ ಕಾರ್ಯಸ್ಥಳಗಳು. ಸೊ ಈಗ ನೀವು ವಿಡಿಯೋನಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಕನಕದಾಸ ಪ್ಯಾಲೇಸ್ ಅಂತ. ಇಲ್ಲಿ ಕನಕದಾಸರ ನೆನಪುಗಳನ್ನ ತುಂಬ ಚೆನ್ನಾಗಿ ಮ್ಯೂಸಿಯಂ ಗ್ಯಾಲರಿ ರೂಪದಲ್ಲಿ
ತುಂಬ ಚೆನ್ನಾಗಿ ಸೇವ್ ಮಾಡಿದ್ದಾರೆ, ಪ್ರಿಸರ್ವ್ ಮಾಡಿದ್ದಾರೆ. ಸೇವ್ ಅನ್ನೋದಕ್ಕಿಂತ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇಲ್ಲಿ ಬೇಸಿಕಲಿ ಏನಂತಂದರೆ ಕನಕದಾಸರು ವಿಗ್ರಹಗಳಾಗಿರಬಹುದು, ಅವರ ಅವರ ಜೀವನದಲ್ಲಿ ನಡೆದಿರುವಂಥ ಸ್ಟೋರಿಗಳಾಗಿರ್ಬೋದು, ಅವರು ಬರೆದಿರುವಂಥ ಕಾವ್ಯಗಳಾಗಿರ್ಬೋದು, ಎಲ್ಲನೂ ಗ್ಯಾಲರಿ ರೂಪದಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ನೋಡ್ತಾ ಇರ್ಬೋದು, ಇದು ಕನಕದಾಸರ ವಿಗ್ರಹ, ಅವರು ಕಾವ್ಯ ರಚನೆ ಮಾಡ್ತಿರುವಂಥ ಒಂದು ವಿಗ್ರಹ. ಹಾಗೆ ಇಲ್ಲಿ ಅವ್ರ ಬಾಲ್ಯದ ಬಗ್ಗೆ ಆಗಿರ್ಬೋದು, ಬಾಲ್ಯದಲ್ಲಿ ಅವರು ಹೇಗೆ ಜ್ಞಾನಮಗ್ನರಾಗಿದ್ದರು, ಆಮೇಲೆ ಹೀಗೆ ಅವರು ಜ್ಞಾನಮಗ್ನರಾಗಿದ್ದಾಗ ಎಷ್ಟು ಅವ್ರು ತೊಡಗಿಸ್ಕೋತಿದ್ರು. ಇದರಲ್ಲಿ ನೋಡ್ತಾ ಇರ್ಬೋದು, ಕಾನ್ಸಂಟ್ರೇಟೆಡ್ ಆಗಿ ಅವರು ಹಾವು ಬಂದರೂ ಲೆಕ್ಕಿಸದೆ ಹೇಗಿದ್ದರು. ಹಾಗೆ ನಾನು ಮೊದಲೇ ಹೇಳಿದಾಗೆ ಅವರ ತಂದೆ ತಾಯಿ ದಂಡಾಯ ನಾಯಕನಾದ ವೀರಪ್ಪ ಹಾಗೂ ಆತನ ಮಡದಿ ಬಚ್ಚಮ್ಮ ಅವರು ಸಂತಾನಕ್ಕೋಸ್ಕರ ತಿರುಪತಿಯನ್ನು ಹದ್ದಂಥದ್ದಾಗಿರ್ಬೋದು. ಶ್ರೀಕೃಷ್ಣನ ಉಡುಪಿ ದೇವಸ್ಥಾನದಲ್ಲಿ ಅವರಿಗೆ ದರ್ಶನ ಮಾಡೋದಕ್ಕೆ ಹೋದಂಥ ಟೈಮ್ನಲ್ಲಿ ಅವ್ರನ್ನ ತಡೆದಂಥ ಇನ್ಸಿಡೆಂಟ್ ಆಗಿರ್ಬೋದು. ಈಗ ತಡೆದಾಗ ಏನಾಗಿತ್ತು ಅಂತಂದರೆ, ಅಲ್ಲಿ ಇವಾಗಲೂ ಕೂಡ ಇದೆ, ಉಡುಪಿ ದೇವಸ್ಥಾನದಲ್ಲಿ ನೀವು ನೋಡಿದರೆ ಕನಕನ ಕಿಂಡಿ ಅಂತಲೇ ಅಲ್ಲಿಂದನೇ ದರ್ಶನ ಆಗುವುದು ಉಡುಪಿ ಶ್ರೀಕೃಷ್ಣಂದು. ಅವರು ಕನಕದಾಸರು ಅಲ್ಲಿ ಅವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ತನ್ನನ್ನು ತಾನೇ ತಿರುಗಿಸ್ಕೊಂಡು, ಅಂದರೆ ಅವರು ಇದ್ದಂಥ ಕಿಟಕಿಯಿಂದ ನೋಡ್ತಿದ್ದಂಥ ವಿಂಡೋ ಕಡೆ ಅವ್ರು ತನ್ನನ್ನು ತಾನೇ ಶ್ರೀಕೃಷ್ಣ ತಿರುಗಿ ಕನಕದಾಸರಿಗೆ ತನ್ನ ದರ್ಶನ ಕೊಟ್ಟರು ಅನ್ನೋವಂಥದ್ದು ಪ್ರತೀತಿ ಇದೆ ಅಲ್ಲಿ. ಇವರ ಸಮಯದಲ್ಲಿ ಇದೇ ರೀತಿಯಂಥ ಹಲವಾರು ಚಮತ್ಕಾರಗಳು ನಡೆದಿದೆ. ದೇವರ ಭಕ್ತಿನ ಇವರು ಮೆರೆದಿದ್ದಾರೆ. ಒಂದು ಏನಂದರೆ, ಇವರು ಪ್ರಮೋಟ್ ಮಾಡಿದ್ದು ಈಕ್ವಾಲಿಟಿ. ಎಲ್ಲರೂ ಸಮ, ಯಾರೂ ಸ್ಪೆಷಲ್ಲಾಗಿ ಏನು ಹುಟ್ಟಿಲ್ಲ, ಮೇಲೂ ಕೇಳು ಅನ್ನೋದಿಲ್ಲ, ಎಲ್ಲರೂ ಒಂದೇ ಅನ್ನೋವಂಥದ್ದನ್ನ ಸಾರೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಸಮಾಜದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವರು ಆ್ಯಕ್ಚುಲಿ ಕೀಳು ಕುಲದಿಂದ ಬಂದಿದ್ದಂಥವ್ರು ಅನ್ನೋದು ಎಲ್ಲರ ಭಾವನೆ. ಅವರು ಕುರುಬ್ರ ಜಾತಿಯಿಂದ ಬಂದಿದ್ದಂಥವ್ರು. ಆದರೆ ಇವರು ದೇವರ ಭಕ್ತಿ ಯಾವ ಮಟ್ಟದಲ್ಲಿತ್ತು ಅಂದರೆ, ದೇವರು ತನ್ನನ್ನು ತಾನೇ ತಿರುಗಿಸ್ಕೊಂಡು ಇವರಿದ್ದಂಥ ವಿಂಡೋಯಿಂದ ಇವರಿಗೆ ದರ್ಶನ ಕೊಡುವಂಥ ಮಟ್ಟಕ್ಕೆ ಇವರ ಭಕ್ತಿ ಇತ್ತು. ಅಷ್ಟು ಡೆಡಿಕೇಟೆಡ್ ಆಗಿದ್ದರು ಇವರು. ಸೊ ಹೀಗೆ ಹಲವಾರು ಇನ್ಸಿಡೆಂಟ್ಗಳು ನಡೆದಿದೆ. ಇವರು ಪ್ರತಿಯೊಂದು ಇವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ನೀವು ಒಂದು ಸರಿ ಈ ಕನಕದಾಸ ಪ್ಯಾಲೇಸ್ಗೆ ಖಂಡಿತ ವಿಸಿಟ್ ಮಾಡಿ. ಇದರಲ್ಲಿ ಅವರ ಬಗ್ಗೆ ತುಂಬ ಎಲ್ಲ ವಿಷಯಗಳನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಹಾಗೆ ಇದು ಈಗ ನೋಡ್ತಾ ಇರುವಂಥ ನೀವು ಗ್ಯಾಲರಿನಲ್ಲಿ ಕಾಣ್ತಿರುವಂಥ ವಿಡಿಯೋನಲ್ಲಿ ಕಾಣ್ತಿರುವಂಥ ಪ್ಲೇಸಸ್ಸು ಅವರ ಕನಕದಾಸ ಉದ್ಯಾನವನ ಆಗಿರ್ಬೋದು, ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಹಾಗೆ ಕನಕದಾಸರ ವಿಗ್ರಹ ಪ್ರತಿಷ್ಠಾಪನೆ ಆಗಿರ್ಬೋದು. ಇದೆಲ್ಲನೂ ಅವರ ಇದ್ದಂಥ ನೆನಪುಗಳನ್ನ ಸಾರಿ ಸಾರಿ ಹೇಳುತ್ತೆ. ಈ ವಿಡಿಯೋ ಒಂದು ನನ್ನ ಹಾವೇರಿ ದರ್ಶನ ಮಾಡಿಸೋದಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ಅಂತ ಅಂದ್ಕೊಳ್ಳಿ. ಇಲ್ಲಿ ಈ ವಿಡಿಯೋನಲ್ಲಿ ನಾನು ಕನಕದಾಸರ ಬಗ್ಗೆ, ಅವರು ಹುಟ್ಟಿದಂಥ ಸ್ಥಳದ ಬಗ್ಗೆ, ಹಾಗೆ ಅವ್ರ ಕಾರ್ಯಸ್ಥಳದ ಬಗ್ಗೆ, ಅವರು ಸಮಾನತೆ ಘೋಷಿಸಿ ಹೇಳಿದಂಥ ವಿಷಯಗಳ ಬಗ್ಗೆ, ಅವ್ರ ಕಾವ್ಯಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ಈ ಕನಕದಾಸ ಪ್ಯಾಲೇಸ್ ಒಂದು ಸರಿ ವಿಸಿಟ್ ಮಾಡಿ. ಅವರ ಪ್ರತಿಯೊಂದು ಕಾವ್ಯನೂ ಲಿಸ್ಟಿಂಗ್ ಗ್ಯಾಲರಿನಲ್ಲಿದೆ. ಹಾಗೆ ಅವರು ಅವ್ರ ಜೀವನದಲ್ಲಿ ನಡೆದಂಥ ಇನ್ಸಿಡೆಂಟ್ಸ್ನೆಲ್ಲನೂ ಆ್ಯಸ್ ಅ ಇಮೇಜ್ ಕ್ಯಾಪ್ಚರ್ ಮಾಡಿ ವಿತ್ ಡಿಸ್ಕ್ರಿಪ್ಷನ್ ಗ್ಯಾಲರಿನಲ್ಲಿದೆ. ಹಾಗೆ ನಿಮಗೆ ಅವ್ರ ಬಗ್ಗೆ ಹಲವಾರು ವಿಷಯಗಳು ಈ ಸ್ಥಳದಲ್ಲಿ ನಿಮಗೆ ತಿಳಿಕೊಳ್ಳೋದಕ್ಕಾಗುತ್ತೆ. ಸೊ ಹಾವೇರಿ ಅನ್ನೋದು ಇದೊಂದೇ ಕನಕದಾಸರು ಅಷ್ಟೇ ಅಲ್ಲದೆ ತುಂಬ ಹಲವಾರು ಐತಿಹಾಸಿಕ ಸ್ಥಳಗಳು ಕೂಡ ಈ ಹಾವೇರಿನಲ್ಲಿ ಇದೆ. ಚಾಳುಕ್ಯರ ಕಾಲದಿಂದ ಇದ್ದಂಥ ದೇವಸ್ಥಾನಗಳಿದೆ. ಹಾಗೆ ಇಲ್ಲಿ ನಾನು ಪರ್ಸ್ನಲಾಗಿ ನಾನು ಈ ಹಾವೇರಿ ಡಿಸ್ಟ್ರಿಕ್ಟ್ನಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ 1-2 ಪ್ಲೇಸ್ಗಳು ಗೊತ್ತು. ಒಂದು ಗಂಗೆಬಾವಿ ಅಂತ ಇದೆ, ಅಲ್ಲಿ ಗಂಗೆ ಹರಿಯುತ್ತೆ ಬಾವಿಯಲ್ಲಿ.
ಗಂಗೆ ಹರಿದು ಬರ್ತಾಳೆ ಅನ್ನೋಂಥ ನಂಬಿಕೆ ಇದೆ. ಹಾಗೆ ತುಂಬ ಹಲವಾರು ಕಲ್ಚರಲ್ ವ್ಯಾಲ್ಯೂ ಆಗಿರಬಹುದು. ಹಾಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಫೇಮಸ್ ಬ್ಯಾಡಗಿಯಿಂದ. ಇಲ್ಲಿ ತುಂಬ ಗ್ರೀನರಿ ಇದೆ. ಇದು ಒಂಥರ ಮಲೆನಾಡು ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಮಳೆಗಾಲದಲ್ಲಿ ಎಕ್ಸ್ಟ್ರೀಮ್ ರೇಂಜ್ಗೂ ಮಳೆ ಆಗುತ್ತೆ. ಇದು ಫಲವತ್ತಾದ ಭೂಮಿ ಆಗಿರೋದ್ರಿಂದ ಇಲ್ಲಿ ಹಸಿರು ಎಲ್ಲಿ ನೋಡಿದ್ರೂ ಹಸಿರಿರುತ್ತೆ. ಭತ್ತ ಬೆಳೀತಾರೆ ಈ ಜಿಲ್ಲೆಯಲ್ಲಿ. ಹೀಗೆ ತುಂಬ ಹಲವಾರು ವಿಷಯಗಳಿದೆ ಹಾವೇರಿ ಬಗ್ಗೆ. ನೀವು ಯಾವತ್ತಾದರೂ ಈ ಹಾವೇರಿ ಕಡೆ ಬಂದರೆ ಖಂಡಿತವಾಗಿ ಈ ಪ್ಲೇಸಸ್ಗಳನ್ನ ಮರಿದ ಹಾಗೆ ವಿಸಿಟ್ ಮಾಡಿ. ಹಾಗೆ ಇನ್ನೂ ಹಲವಾರು ಪ್ಲೇಸಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಶಿಗ್ಗಾವಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಉತ್ಸವ ರಾಕ್ ಗಾರ್ಡನ್ ಅಂತ ಸಿಗುತ್ತೆ. ಇಲ್ಲಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಶೈಲಿಯ ತುಂಬ ಚೆನ್ನಾಗಿ ಅನುಕರಣೆ ಮಾಡಿರುವಂಥ ಸೀನರೀಸ್ ಆಗಿರ್ಬೋದು, ವೆಲ್ ಪ್ರೆಸೆಂಟೆಡ್ ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಇಲ್ಲಿ ರಿಯಲಿಸ್ಟಿಕ್ ಸ್ಕಲ್ಪ್ಚರ್ಸ್ ಇದೆ. ಅಲ್ಲಿ ನೀವು ಆ್ಯಕ್ಚುಲಾಗಿ ನಿಮಗೆ ಫೀಲ್ ಆಗುತ್ತೆ ಅಲ್ಲಿ ಸೀನರೀಸು. ಒಂದು ಉತ್ಸವ ರಾಕ್ ಗಾರ್ಡನ್ ಅಂತ ಮರಿದ ಹಾಗೆ ವಿಸಿಟ್ ಮಾಡಿ. ಸೊ ಹಾವೇರಿನಲ್ಲಿ ಏನಂದರೆ ಕಾಮ್ನೆಸ್, ಗ್ರೀನರಿ, ಪೀಸ್ಫುಲ್ನೆಸ್, ಹಾಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್, ಶಿಗ್ಗಾಂವ್ ಸುತ್ತಮುತ್ತ ಆಗಿರ್ಬೋದು, ಇದೆಲ್ಲ ನನ್ನ ಈ ಪಾರ್ಟ್ನ ರೈಡಲ್ಲಿ ನನ್ನ ಎಮೋಷನ್ಸ್ನ ಟ್ರಿಗರ್ ಮಾಡ್ತು. ಹಾವೇರಿನಲ್ಲಿ ಇಷ್ಟಲ್ಲದೆ ಇನ್ನೂ ಹೇಳಬೇಕಂದ್ರೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಸ್ಪೆಷಲ್. ಹಾಗೆ ಇಲ್ಲಿರುವಂಥ ಹಸಿರು, ಇಲ್ಲಿರುವಂಥ ಕಲ್ಚರ್, ರೂರಲ್ ಏರಿಯಾ ವೈಬ್ಸ್ ಎಲ್ಲ ಪ್ರತಿಯೊಂದು ನೆಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಸೊ ನೀವು ಏನಾದರೂ ಹಾವೇರಿ ಕಡೆ ಬರ್ತಿದ್ರೆ ಮರಿದ ಹಾಗೆ ಈ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿ. ಮೊದಲನೇದು ಕಾಗಿನೆಲೆ ಆದಿಕೇಶವ ದೇವಸ್ಥಾನ, ಹಾಗೆ ಬಾಡ ಕನಕದಾಸರ ಪ್ಯಾಲೇಸ್, ಹಾಗೆ ಉದಯಗಿರಿ ಫೋರ್ಟ್ ಅಂತ ಇದೆ, ಹಾಗೆ ತಾರಕೇಶ್ವರ ಟೆಂಪಲ್ ಹಾವೇರಿ ಟೌನ್ನಲ್ಲೇ ಇದೆ. ಇದು ಒಂದು 11th ಸೆಂಚುರಿನಲ್ಲಿ ಕಟ್ಟಿದ್ದಂಥ ಚಾಲುಕ್ಯರ ಪೀರಿಯಡ್ನಲ್ಲಿ ಕಟ್ಟಿದಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಸೊ ಯು ಮಸ್ಟ್ ವಿಸಿಟ್ ಆಲ್ ದೀಸ್ ಪ್ಲೇಸಸ್ ವೆನ್ ಯು ಆರ್ ಇನ್ ಹಾವೇರಿ, ಅಲಾಂಗ್ ವಿತ್ ಅಡಿಷ್ನಲ್ ಒನ್ ಬೋನಸ್ ಪ್ಲೇಸ್ ವಿಚ್ ಈಸ್ ಉತ್ಸವ ರಾಕ್ ಗಾರ್ಡನ್. ಸೊ ಈ 5 ಪ್ಲೇಸ್ಗಳನ್ನ ಮರಿದ ಹಾಗೆ ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿನ ಕಲ್ಚರ್ ಆಗಿರ್ಬೋದು, ಇಲ್ಲಿನ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಪೊಯೆಟ್ ಲೈಕ್ ಕನಕದಾಸರು ಇಲ್ಲಿ ಹುಟ್ಟಿ ಬೆಳೆದಂಥ ಸ್ಥಳಗಳಾಗಿರ್ಬೋದು, ಇವೆಲ್ಲನೂ ಒಂದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮ್ಮ ಹಾವೇರಿನಲ್ಲಿ. ಸೊ ನೀವು ಮಿಸ್ ಮಾಡಿದಾಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನಗೆ ನೆಕ್ಸ್ಟ್ ಸರಿ ಇನ್ನೂ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಖಂಡಿತ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಉಳಿದ ಪ್ಲೇಸಸ್ಗಳನ್ನೆಲ್ಲ. ಇದು ನನ್ನ ಮೊದಲನೇ ರೈಡ್ ಹಾಗೂ ಮೊದಲನೇ ಎಪಿಸೋಡ್ ಆಫ್ ಕರ್ನಾಟಕ ದರ್ಶನ. ಸೊ ನನ್ನ ಈ ಸಣ್ಣ ಪ್ರಯತ್ನ ಎಲ್ಲರಿಗೂ ಕರ್ನಾಟಕ ದರ್ಶನ ಮಾಡಿಸೋವಂಥದ್ದು. ನನ್ನ ಈ ಪ್ರಯತ್ನಕ್ಕೆ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲೈವ್ ಅಪ್ಡೇಟ್ಸ್ನ ಫಾಲೋ ಮಾಡ್ತಾಯಿರಿ. ನನ್ನ ಇನ್ಸ್ಟಾಗ್ರಾಮ್ ಟ್ಯಾಗ್ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಈಗ ನೀವು ಸರ್ಚ್ ಮಾಡಬೇಕು ಅಂದರೆ ದ ಶಾರ್ಟ್ ರೈಡರ್. ಹಾಗೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಆ್ಯಡ್ ಮಾಡ್ತೀನಿ. ಹಾಗೆ ಮರಿದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ಆಲ್ಮೋಸ್ಟ್ ನಾರ್ಮಲಿ ಟ್ಯೂಸ್ಡೇ ಈವ್ನಿಂಗ್ 5 o'clock I will come back every week with one new video. That's the try. ನಾನು ಅದನ್ನು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್ ಇದರಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. I will be back with another video in another week. See you all. Thank you for watching. See you in next video.